ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿದ್ದು ನಿಜ, ಆದ್ರೆ ಪ್ಲಾನ್ ಆಗಿದ್ದು ದೆಹಲಿಯ ರೆಡ್ ಫೋರ್ಟ್ ಅಲ್ಲ. ದೆಹಲಿ ಬ್ಲಾಸ್ಟ್ ತನಿಖೆ ಬೆನ್ನತ್ತಿದ್ದಾರೆ ಎನ್ಐಎ ಟೀಮ್. ಈಗ ಡೌಟ್ ಬಲವಾದ ಕಾರಣ ಇದೇನೆ, ಯಾಕಂತಂದ್ರೆ ಅವರು ಬ್ಲಾಸ್ಟ್ ಆಗಿರೋದು ನಿಜ, ಆದ್ರೆ ಪ್ಲಾನ್ ಆಗಿದ್ದು ಬೇರೆ ಕಡೆ. ನೋಡಿ, ಸ್ಫೋಟಗೊಂಡಿದ್ದು ಸತ್ಯ, ಆದ್ರೆ ಪ್ಲಾನ್ ಆಗಿದ್ದು ದೆಹಲಿಯ ರೆಡ್ ಫೋರ್ಟ್ ಬಳಿ ಅಲ್ಲ. ತನಿಖೆಯನ್ನ ಬೆನ್ನತ್ತಿರುವಂತಹ ಎನ್ಐಎ ಟೀಮ್ ಏನಿದೆ, ಅವ್ರಿಗೆ ಬರ್ತಾ ಇರುವಂತಹ ಈ ಡೌಟ್ಗೆ ಬಲವಾದ ಕಾರಣ ಇದು. ಸ್ಫೋಟ ಜಾಗ ಏನಿದೆ, ಆ ಜಾಗದಲ್ಲಿ ಒಂದು ವೇಳೆ ಇವರು ಬ್ಲಾಸ್ಟ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕುರುಹುಗಳು ಸಿಗಬೇಕು. ಸ್ಫೋಟ ಆಗಿರೋದು ನಿಜ, ಅದು ಪ್ಲಾನ್ ಮಾಡಿದ್ರು, ಪ್ರೀ ಪ್ಲಾನ್ ಆಗಿದ್ರು ಅಂತೇಳಿ ಈಗ ತನಿಖೆ ಮಾಡ್ತಾ ಇದ್ದಾರೆ. ಆದ್ರೆ ಇವರು ಪ್ಲಾನ್ ಮಾಡಿದ್ದು ದೆಹಲಿಯ ಕೆಂಪು ಕೋಟೆ ಅಲ್ಲ ಅನ್ನುವಂತ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ದೆಹಲಿಯಲ್ಲಿ ನಡೆದಂತಹ ಈ ಬ್ಲಾಸ್ಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ತನಿಖೆಯ ಬೆನ್ನತ್ತಿದ್ದಾರೆ ಎನ್ಐಎ ಟೀಮ್. ಅವರ ಡೌಟ್ ಏನಿದೆ, ಅವರ ಡೌಟ್ಗೆ ಅಲ್ಲಿ ಬಲವಾದ ಕಾರಣ ಬೇಕು. ನೋಡಿ, ಈ ತರ ಆಗಿದೆ ಅಂತೇಳಿ ಅಲ್ಲಿ ಅನುಮಾನ ಬರಬೇಕು ಅಂತ ಅಂದ್ರೆ ಅದಕ್ಕೆ ಪುಷ್ಟಿ ನೀಡುವಂತಹ ಯಾವ್ದಾದ್ರು ಒಂದು ಕಾರಣ ಇರಬೇಕು. ರೀಸನ್ಸ್ ಇಲ್ಲ, ವ್ಯಾಲಿಡ್ ರೀಸನ್ಸ್ ಇಲ್ಲ ಡೌಟ್ ಪಡೋದಕ್ಕೆ. ಸುಮ್ಮನೆ ಡೌಟ್ ಪಡೋದಕ್ಕೂ ಕೂಡ ಆಗಲ್ಲ. ಸ್ಫೋಟ ಸ್ಥಳದ ಅಕ್ಕಪಕ್ಕ ಯಾವುದೇ ರೀತಿಯಾದಂತಹ ಮೆಟಲ್ಸ್ ಆಗಲಿ ಅಥವಾ ಲೋಹದ ಚೂರುಗಳೇನಿರುತ್ತೆ ಅದು ಪತ್ತೆ ಆಗಿಲ್ಲ. ಇವರು ಬ್ಲಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಮೆಟಲ್ಸ್ಗಳು ಅಥವಾ ರಿಮೋಟು, ಟ್ರಿಗರು, ಮತ್ತೊಂದು ನೆಟ್ಟು ಬೋಲ್ಟ್ಗಳು ಆ ಥರದ್ದು ಯಾವುದು ಕೂಡ ಅಲ್ಲಿ ಪತ್ತೆ ಆಗಿಲ್ಲ. ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ದಲ್ಲಿ ಲೋಹದ ಚೂರು, ಮೆಟಲ್ ಬಾಲ್ಸ್ ಏನಿರುತ್ತೆ ಸಿಗಬೇಕಿತ್ತು, ಅದು ಸಿಕ್ಕಿಲ್ಲ. ಹಾಗಾಗಿ ಇವ್ರು ಪಡ್ತಾ ಇರುವಂತಹ ಡೌಟ್ ಏನಿದೆ, ಆ ಡೌಟ್ಗೆ ಬಲವಾದಂತಹ ಕಾರಣ ಇಲ್ಲ. ಹೀಗಾಗಿ ಎಲ್ಲಾ ಆಯಾಮದಲ್ಲೂ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಅಕ್ಕಪಕ್ಕದ 10 ಅಂಗಡಿಗಳ ಗಾಜ್ಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿಲ್ಲ, ಒಂದ್ ಸ್ವಲ್ಪ ಬ್ರೇಕ್ ಆಗಿದೆ. ಅಲ್ಲೆಲ್ಲೋ ಈಗ ಬ್ಲಾಸ್ಟ್ ಈ ಜಾಗದಲ್ಲಿ ಆಗಿದ್ರೆ ಒಂದು 100 ಮೀಟರ್ ದೂರದಲ್ಲಿ ನಿಂತ ಕಾರ್ಗಳ ಗಾಜ್ಗಳು ಕೂಡ ಸ್ವಲ್ಪ ಬ್ರೇಕ್ ಆಗಿದೆ. ಮೃತರು ಗಾಯಾಳುಗಳ ದೇಹದಲ್ಲೂ ಕೂಡ ಲೋಹದ ಗಾಯದ ಗುರುತುಗಳಿಲ್ಲ. ಇದು ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ. ಯಾವುದೇ ರೀತಿಯಾದಂತಹ ಆ ಲೋಹದ ಗಾಯಗಳೇನಿರುತ್ತೆ ಆ ಥರದ್ದು ಯಾವುದೂ ಇಲ್ಲ. ಮೆಟಲ್ ಬಾಲ್ಸು, ಮೊಳೆ ಸೇರಿದಂತೆ ಇತರೆ ಚೂರುಗಳು ಕೂಡ ಆ ಬ್ಲಾಸ್ಟ್ ಆದಂತ ಜಾಗದಲ್ಲಿ ಪತ್ತೆಯಾಗಿಲ್ಲ. ಇದೆಲ್ಲವೂ ಕೂಡ ಅವರು ಪಡ್ತಾ ಇರುವಂತಹ ಡೌಟ್ ಏನಿದೆ ಅದಕ್ಕೆ ಪುಷ್ಟಿ ಕೊಡ್ತಾ ಇಲ್ಲ. ಹಾಗಾದ್ರೆ ಕೆಂಪು ಕೋಟೆ ಮೆಟ್ರೋ ಸ್ಟೇಷನ್ ಟಾರ್ಗೆಟ್ ಆಗಿರ್ಲಿಲ್ವಾ, ಅಥವಾ ಅಚಾನಕ್ ಆಗೇ ಇದು ಬ್ಲಾಸ್ಟ್ ಆಗಿದ್ದ? ಈ ತರದೆಲ್ಲ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಯಾಕಂತಂದ್ರೆ ಜೈಷ್ ಉಗ್ರರ ರೆಗ್ಯುಲರ್ ಮಾಡೆಲ್ ಏನಿರುತ್ತೆ ಅದು ಮೆಟಲ್ಸ್ ಅನ್ನ ಇಡೋದು. ಮೆಟಲ್ಸ್ ಗಳನ್ನ ಇಟ್ಟು ಬ್ಲಾಸ್ಟ್ ಮಾಡ್ತಾರೆ. ಆ ತರದ ಲೋಹದ ಚೂರುಗಳಾಗ್ಲಿ ಅಥವಾ ಮೊಳೆಗಳಾಗ್ಲಿ ಯಾವುದು ಕೂಡ ಪತ್ತೆ ಆಗಿಲ್ಲ. ಸ್ಫೋಟದ ಮಾಡ್ಯೂಲ್ ಮಿಸ್ ಆಗಿರುವ ಕುರಿತೇ ಈಗ ಎನ್ಐಎ ಟೀಮ್ ಬೆನ್ನಟ್ಟಿದ್ದಾರೆ. ಅತ್ತ ಬ್ಲಾಸ್ಟ್ ಆದಂತ ಜಾಗದಲ್ಲಿ ಬೀಡು ಬಿಟ್ಟಿದ್ದಾರೆ ಎನ್ಐಎ ಅಧಿಕಾರಿಗಳು. ಅಲ್ಲಿ ಏನಾದ್ರೂ ಈ ತರದ್ದು ಬ್ಲಾಸ್ಟ್ಗೆ ಸಂಬಂಧಪಟ್ಟಂತಹ ಲೋಹದ ಚೂರುಗಳೇನಾದ್ರೂ ಸಿಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಹುಡುಕಾಡ್ತಾ ಇದ್ದಾರೆ. ಬಟ್ ಆದ್ರೆ ಇವರು ಪಡ್ತಾ ಇರುವಂತಹ ಡೌಟ್ ಏನಿದೆ, ಆ ಡೌಟ್ಗೆ ಪುಷ್ಟಿ ನೀಡುವಂತಹ ಯಾವುದೇ ಸಾಕ್ಷಿಗಳು ಆ ಸ್ಫೋಟ ಸಂಭವಿಸಿದಂತಹ ಜಾಗದಲ್ಲಿ ಸಿಗ್ತಾ ಇಲ್ಲ.